ಇಂದು ಫೆಬ್ರವರಿ 2 ಸೋಮವಾರ. ಇದು ಸಾಮಾನ್ಯ ದಿನವೇ ಅಲ್ಲ. ಇಂದು ರುಚಿಕ ರಾಜಯೋಗದ ಜೊತೆಗೆ ಅನೇಕ ಮಹಾಶುಭ ಸಂಯೋಜನೆಗಳು ಒಂದೇ ಸಮಯದಲ್ಲಿ ರೂಪುಗೊಳ್ತಿವೆ. ಈ ಕಾರಣದಿಂದಲೇ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಇಂದು ಸೋಮವಾರವಾಗಿರೋದ್ರಿಂದ ಈ ದಿನವನ್ನು ಸಂಪೂರ್ಣವಾಗಿ ಪರಮಶಿವನಿಗೆ ಸಮರ್ಪಿಸಲಾಗಿದೆ. ಇಂದು ಶ್ರದ್ಧಾ ಭಕ್ತಿಯಿಂದ ಶಿವನನ್ನ ಪೂಜಿಸಿದವರಿಗೆ ಶಿವನ ವಿಶೇಷ ಕೃಪೆ, ಚಂದ್ರನ ದೋಷ ಶಮನ, ಮನಃಶಾಂತಿ ಮತ್ತು ಅದೃಷ್ಟದ ವೃದ್ಧಿ, ಗ್ರಹಗಳ ಸ್ಥಿತಿಯ ಪ್ರಕಾರ ಇಂದು ಹಲವು ಶುಭ ಯೋಗಗಳು ನಿರ್ಮಾಣವಾಗ್ತಿವೆ. ಇವುಗಳಲ್ಲಿ ಮುಖ್ಯವಾಗಿ 5 ರಾಶಿಗಳು ಇಂದು ಅಪಾರ ಲಾಭ ಮತ್ತು ಶುಭ ಫಲಗಳನ್ನು ಪಡೆಯಲಿವೆ. ಹಾಗಾದರೆ ಇಂದು ಶಿವನ ಕೃಪೆ ಯಾವ ರಾಶಿಗಳ ಮೇಲೆ ಇರಲಿದೆ? ಫೆಬ್ರವರಿ 2ರಂದು ಯಾವ ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ? ಇದನ್ನೆಲ್ಲ ಈಗ ವಿವರವಾಗಿ ತಿಳಿಯೋಣ. ಮೇಷರಾಶಿ. ಇಂದು ಸೋಮವಾರದ ದಿನ ಮೇಷರಾಶಿಗೆ ಸೇರಿದವರಿಗೆ ಅತ್ಯಂತ ಶುಭ ದಿನ. ಈ ಅವಧಿಯಲ್ಲಿ ಪಿತ್ರಾರ್ಜಿತ ಸಂಪತ್ತಿನಿಂದ ಅಪಾರ ಲಾಭ ಪಡೆಯುವ ಯೋಗ ನಿರ್ಮಾಣಗೊಂಡಿದೆ. ಆರ್ಥಿಕ ಪರಿಸ್ಥಿತಿ ಇಂದು ಸ್ಪಷ್ಟವಾಗಿ ಸುಧಾರಿಸುವ ಸಾಧ್ಯತೆ ಇದೆ. ಇಂದು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡಬೇಕಾದ ಸಂದರ್ಭ ಬರಬಹುದು. ಈ ಪ್ರಯಾಣ ಸುಖಕರ ಮತ್ತು ಲಾಭದಾಯಕ ಆಗಿರ್ತದೆ. ಇಂದು ದಿನದ ಆರಂಭವೇ ಮೇಷರಾಶಿಗೆ ಸೇರಿದವರಿಗೆ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಇಂದು ಹೂಡಿಕೆ ಮಾಡಿದರೆ ಹಣಕಾಸಿನ ಲಾಭ ಹೆಚ್ಚಾಗ್ತದೆ. ಶೀಘ್ರದಲ್ಲೇ ಒಂದು ಶುಭ ಸುದ್ದಿ ನಿಮಗೆ ತಲುಪಲಿದೆ. ಶಿವನ ಕೃಪೆಯಿಂದ ಇಂದು ಧಾರ್ಮಿಕ ತೀರ್ಥಯಾತ್ರೆ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗುವ ಅವಕಾಶ ಕೂಡ ದೊರಕಬಹುದು. ವೃಶ್ಚಿಕ ರಾಶಿ. ಇಂದು ವೃಶ್ಚಿಕ ರಾಶಿಗೆ ಸೇರಿದವರಿಗೆ ಅತ್ಯಂತ ಉತ್ತಮ ಮತ್ತು ಲಾಭದಾಯಕ ದಿನ. ವ್ಯಾಪಾರ ಮತ್ತು ವ್ಯವಹಾರ ಮಾಡೋರಿಗೆ ಪರಮಶಿವನ ಕೃಪೆಯಿಂದ ವ್ಯಾಪಾರದಲ್ಲಿ ದೊಡ್ಡ ವೃದ್ಧಿ, ಹೊಸ ಲಾಭದ ಅವಕಾಶಗಳು. ಇಂದು ದಿನದ ಆರಂಭವೇ ವೃಶ್ಚಿಕ ರಾಶಿಗೆ ಸೇರಿದವರಿಗೆ ಧನಾತ್ಮಕವಾಗಿರುತ್ತೆ. ಪ್ರಯಾಣ ಯೋಗ ಇದು, ಅದು ಸಂತೋಷ ಮತ್ತು ಲಾಭ ನೀಡುತ್ತದೆ. ಇಂದು ಶೀಘ್ರದಲ್ಲೇ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದ್ದು, ಹೂಡಿಕೆ ಮಾಡಲು ಯೋಚಿಸ್ತಾ ಇದ್ರೆ ಇಂದು ಮಾಡಿದ ಹೂಡಿಕೆ ಅತ್ಯಂತ ಲಾಭದಾಯಕ ಆಗ್ತದೆ. ಸರ್ಕಾರಿ ಯೋಜನೆಗಳಿಂದ ಕೂಡ ಅಪಾರ ಲಾಭ ದೊರಕುವ ಸೂಚನೆ ಇದ್ದು, ಇಂದು ನಿಮ್ಮ ಮನೆಯಲ್ಲಿ ಶಾಂತಿ, ಸಂತೋಷ, ಸಕಾರಾತ್ಮಕ ವಾತಾವರಣ ನೆಲೆಸಿರುತ್ತದೆ. ಕನ್ಯಾ ರಾಶಿ. ಇಂದು ಸೋಮವಾರದ ದಿನ ಕನ್ಯಾ ರಾಶಿಗೆ ಸೇರಿದವರಿಗೆ ಶುಭ ಮತ್ತು ಲಾಭ ಎರಡೂ ಒಟ್ಟಿಗೆ. ಇಂದು ಯಾವುದೇ ರೀತಿಯ ಮಾನಸಿಕ ಒತ್ತಡ ಎದುರಾಗುವುದಿಲ್ಲ. ಮನಸ್ಸಿಗೆ ಅಪಾರ ಶಾಂತಿ ದೊರಕುತ್ತದೆ. ಸಮಾಜದಲ್ಲಿ ಒಬ್ಬ ವಿಶೇಷ ಮತ್ತು ಪ್ರಭಾವಶಾಲಿ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ನಿಮಗೆ ದೊರಕಲಿದೆ. ಪರಮಶಿವನ ಆಶೀರ್ವಾದದಿಂದ ನಿಮ್ಮ ಸಂಬಂಧಗಳು ಇಂದು ಇನ್ನಷ್ಟು ಬಲಗೊಳ್ಳುತ್ತವೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಡನಾಟ ಹೆಚ್ಚಾಗ್ತದೆ. ಉದ್ಯೋಗದಲ್ಲಿರೋರಿಗೆ ಉನ್ನತ ಹುದ್ದೆ, ಗೌರವ, ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಇಂದು ನಿಮ್ಮ ಮಾತಿಗೆ ಮತ್ತು ಕಾರ್ಯಕ್ಕೆ ಎಲ್ಲೆಡೆ ಮೌಲ್ಯ ಸಿಗಲಿದೆ. ತುಲಾ ರಾಶಿ. ಇಂದು ಸೋಮವಾರದ ದಿನ ತುಲಾ ರಾಶಿಗೆ ಸೇರಿದವರು ಅದೃಷ್ಟಶಾಲಿಗಳು. ಇಂದು ಹೆಚ್ಚಿನ ಶುಭ ಫಲಗಳನ್ನು ಪಡಿತೀರಾ. ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತವೆ. ಸ್ನೇಹಿತರ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯಲಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಇಂದು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಇದರಿಂದಾಗಿ ಮನಸ್ಸು ಸಂತೋಷದಿಂದ ಇರುತ್ತದೆ. ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತದೆ. ಸಂಜೆಯ ವೇಳೆಗೆ ಧಾರ್ಮಿಕ ವಿಚಾರಗಳತ್ತ ಆಸಕ್ತಿ ಹೆಚ್ಚಾಗ್ತದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ದೊರಕುತ್ತದೆ. ಮಕರ ರಾಶಿ. ಇಂದು ಮಕರ ರಾಶಿಗೆ ಸೇರಿದವರಿಗೆ ಅತ್ಯಂತ ಪ್ರಯೋಜನಕಾರಿ ಮತ್ತು ಲಾಭದಾಯಕ ದಿನ. ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ವಾತಾವರಣ. ಬಹುಕಾಲದಿಂದ ಅಪೂರ್ಣವಾಗಿದ್ದ ಎಲ್ಲ ಕೆಲಸಗಳು ಇಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಇಂದು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗ್ತದೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಮತ್ತು ಗೌರವ ದೊರಕುತ್ತದೆ. ಸ್ನೇಹಿತರು ಮತ್ತು ಮನೆಯವರನ್ನು ಭೇಟಿಯಾಗುವ ಅವಕಾಶ ಇದೆ. ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳು. ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಯಶಸ್ಸು ತರುತ್ತವೆ. ಇಂದು ಶಿವನ ಕೃಪೆ ಪಡೆಯಲು ಸರಳ ಜ್ಯೋತಿಷ್ಯ ಪರಿಹಾರ. ಇಂದು ಸೋಮವಾರ ಆದ್ದರಿಂದ ಶಿವಲಿಂಗಕ್ಕೆ ನೀರು ಅಥವಾ ಹಾಲು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪ ಮಾಡಿಕೊಳ್ಳಿ. ಇದರಿಂದ ಚಂದ್ರದೇವನ ಸ್ಥಾನ ಬಲಗೊಳ್ಳುತ್ತದೆ. ಶಿವನ ಕೃಪೆಗೆ ಪಾತ್ರರಾಗಬಹುದು. ಜೀವನದಲ್ಲಿ ಶಾಂತಿ ಮತ್ತು ಅದೃಷ್ಟ ಹೆಚ್ಚಾಗ್ತದೆ. ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.